ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಐಮದಲಿ, ರಾಜ್ಯಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಬಾಚಿಗೊಂಡನಹಳ್ಳಿ, ಅಗ್ರಿಬೊಮ್ಮನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ. ಇವತ್ತಿನ ಧ್ವನಿ ಸುರುಳಿ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮಸ್ಕಾರ. ನಿಮ್ಗೆ ಗೊತ್ತಾ, ನಾವು ಈ ಚುನಾವಣೆ ಅಂತ ಪದ ಬಳಸ್ತೀವಲ್ಲ, ಅದು ಲ್ಯಾಟಿನ್ ಭಾಷೆಯ ಇಲೆಗೇರೆ ಅನ್ನೋ ಪದದಿಂದ ಬಂದಿದ್ಯಂತೆ. ಓ ಹೌದಾ? ಅಂದ್ರೆ ಆಯ್ಕೆ ಮಾಡುವುದು ಅಂತ ಅರ್ಥ. ಬಹಳ ಇಂಟ್ರೆಸ್ಟಿಂಗ್ ವಿಷಯ ಅದು. ಅಂದ್ರೆ ಪ್ರಜೆಗಳು ತಮ್ಮ ನಾಯಕರನ್ನು ತಾವೇ ಆಯ್ಕೆ ಮಾಡಿಕೊಳ್ಳೋದು, ಅದೇ ಪ್ರಜಾಪ್ರಭುತ್ವದ ಜೀವಾಳ ಅಲ್ವಾ? ಹೌದು, ಅದ್ಭುತ. ಹಾಗಾದ್ರೆ ಇಂದಿನ ನಮ್ಮ ಚರ್ಚೆ, ಆಳವಾದ ಚರ್ಚೆ ಇದೇ ವಿಷಯದ ಮೇಲೆ ಇರುತ್ತೆ. ಸರಿ. ಭಾರತದ ಚುನಾವಣಾ ವ್ಯವಸ್ಥೆ ಮತ್ತೆ ಈ ರಾಜಕೀಯ ಪಕ್ಷಗಳು ಹೇಗೆ ಕೆಲಸ ಮಾಡ್ತವೆ ಅನ್ನೋದ್ರ ಬಗ್ಗೆ ನಮ್ಮತ್ರ ಕೆಲವು ಪ್ರಶ್ನೋತ್ತರಗಳು, ಟಿಪ್ಪಣಿಗಳಿವೆ. ಓಕೆ. ಅದರ ಸಹಾಯದಿಂದ ನಮ್ಮ ಪ್ರಜಾಪ್ರಭುತ್ವದ ಈ ದೊಡ್ಡ ಯಂತ್ರ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಖಂಡಿತ. ಈ ಮೂಲಗಳನ್ನೇ ಆಧಾರವಾಗಿಟ್ಕೊಂಡು ಈ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿರೋ ವ್ಯವಸ್ಥೆಯ ಮುಖ್ಯ ಅಂಶಗಳನ್ನ ಮತ್ತೆ ಅದರ ಹಿಂದಿನ ತರ್ಕವನ್ನ ಸ್ವಲ್ಪ ಸರಳವಾಗಿ ನೋಡೋಣ. ಖಂಡಿತ. ಮೊದಲಿಗೆ ಏಕ್ದಮ್ ಸರಳವಾದ ಪ್ರಶ್ನೆ, ಚುನಾವಣೆ ಅಂದ್ರೆ ಏನು? ನಮ್ಮ ಮೂಲಗಳ ಪ್ರಕಾರ ದೇಶದ ಮತದಾರರು ತಮ್ಮನ್ನ ಯಾರು ಆಳ್ಬೇಕು ಅಂತ ಪ್ರತಿನಿಧಿಗಳನ್ನ ತಾವೇ ಆಯ್ಕೆ ಮಾಡೋ ಒಂದು ವಿಧಾನ ಅಂತ ಇದೆ. ಇದರ ಮಹತ್ವ ಏನು? ಇದರ ಮಹತ್ವ ಬರೀ ಪ್ರತಿನಿಧಿಗಳ ಆಯ್ಕೆಗೆ ಸೀಮಿತವಾಗಿಲ್ಲ ನೋಡಿ. ಇದು ಹೇಗೆ ಅಂದ್ರೆ, ಪ್ರಜೆಗಳಿಗೆ ತಮ್ಮನ್ನ ಆಳೋವರನ್ನ ಹೊಣೆಗಾರರನ್ನಾಗಿಸೋಕೆ ಒಂದು ದೊಡ್ಡ ಅಸ್ತ್ರ ಇದು. ಪ್ರಜೆಗಳ ಸಾರ್ವಭೌಮತ್ವವನ್ನ ಇದು ಎತ್ತಿ ಹಿಡಿಯುತ್ತೆ. ಸರಿ. ಭಾರತದಂತ ಇಷ್ಟು ದೊಡ್ಡ ದೇಶದಲ್ಲಿ ಒಂದೇ ತರದ ಚುನಾವಣೆನಾ ಅಥವಾ ಬೇರೆ ಬೇರೆ ವಿಧಗಳು ಇವ್ಯಾ? ಇಲ್ಲ, ಹಲವು ವಿಧಗಳಿವೆ. ಮುಖ್ಯವಾಗಿ ನಾವು ಕೇಳೋದು ಸಾರ್ವತ್ರಿಕ ಚುನಾವಣೆ. ಹೌದು, ಜನರಲ್ ಎಲೆಕ್ಷನ್ಸ್. ಹೌದು, ಮಹಾಚುನಾವಣೆ ಅಂತನೂ ಹೇಳ್ತಾರೆ. ಇದು ನಿಯತಕಾಲಿಕವಾಗಿ, ಸಾಮಾನ್ಯವಾಗಿ 5 ವರ್ಷಕ್ಕೆ ಒಮ್ಮೆ ಲೋಕಸಭೆ ಅಥವಾ ರಾಜ್ಯ ವಿಧಾನಸಭೆಗಳಿಗೆ ಸದಸ್ಯರನ್ನ ಆಯ್ಕೆ ಮಾಡೋಕೆ ನಡೆಯುತ್ತೆ. ಇದು ಒಂದು ರೀತಿ ದೇಶದ ಭವಿಷ್ಯವನ್ನೇ ನಿರ್ಧರಿಸೋ ಚುನಾವಣೆ. ಹೌದು, 5 ವರ್ಷ ಕಾಯಲೇಬೇಕಾ? ಅಂದ್ರೆ ಮಧ್ಯದಲ್ಲಿ ಯಾರಾದ್ರೂ ಪ್ರತಿನಿಧಿ ರಾಜೀನಾಮೆ ಕೊಟ್ರು ಅಥವಾ ಪಾಪ ತೀರ್ಕೊಂಡ್ರು, ಆಗ ಆ ಸ್ಥಾನ ಖಾಲಿ ಇರುತ್ತಾ? ಇಲ್ಲ, ಅದಕ್ಕೆ ಉಪಚುನಾವಣೆ ಅಂತ ಇರೋದು. ಬೈ ಎಲೆಕ್ಷನ್. ಹೌದು, ಒಬ್ಬ ಪ್ರತಿನಿಧಿಯ ಸ್ಥಾನ ಅವರ ಅವಧಿ ಮುಗಿಯೋ ಮುಂಚೆನೇ ಖಾಲಿಯಾದ್ರೆ, ಅದು ರಾಜೀನಾಮೆ ಇರ್ಬೋದು, ಮರಣ ಇರ್ಬೋದು, ಅಥವಾ ಅನರ್ಹತೆ ಇರ್ಬೋದು, ಆ ನಿರ್ದಿಷ್ಟ ಕ್ಷೇತ್ರಕ್ಕೆ ಮಾತ್ರ 6 ತಿಂಗಳೊಳಗೆ ಚುನಾವಣೆ ಮಾಡ್ತಾರೆ. ಅಂದ್ರೆ ಆ ಕ್ಷೇತ್ರದ ಪ್ರಾತಿನಿಧ್ಯ ನಿಲ್ಬಾರ್ದು ಅಂತಾನಾ? ಖಂಡಿತ. ಆ ಪ್ರಾತಿನಿಧ್ಯ ಖಚಿತಪಡಿಸೋದು ಇದರ ಉದ್ದೇಶ. ಸರಿ. ನಮ್ಮ ಮೂಲಗಳಲ್ಲಿ ಮರುಚುನಾವಣೆ ಅಂತಾನೂ ಇದೆ. ರಿಎಲೆಕ್ಷನ್ ಅಂದ್ರೆ ಏನು? ಅದು ಕೆಲವು ವಿಶೇಷ ಸಂದರ್ಭಗಳಲ್ಲಿ, ಅಂದ್ರೆ ಯಾವುದಾದ್ರೂ ಒಂದು ಮತಗಟ್ಟೆಯಲ್ಲಿ ಏನೋ ಗಂಭೀರ ಅಕ್ರಮ ನಡೆದು ಅಂದ್ಕೊಳ್ಳಿ. ಉದಾಹರಣೆಗೆ ಅಂದ್ರೆ ಹಿಂಸೆ ಅಥವಾ ಇವಿಎಂಗಳನ್ನೇ ಹಾಳು ಮಾಡೋದು, ಅಥವಾ ಅಲ್ಲಿರೋ ಸಿಬ್ಬಂದಿಗೆ ಕೆಲಸ ಮಾಡೋಕೆ ಬಿಡದೇ ಇರೋದು. ಈ ತರ ಆದ್ರೆ ಚುನಾವಣಾ ಆಯೋಗ ಆ ಮತಗಟ್ಟೆಯ ಚುನಾವಣೆಯನ್ನ ರದ್ದು ಮಾಡುತ್ತೆ. ಅಲ್ಲಿ ಮಾತ್ರ ಹೊಸದಾಗಿ ಮತದಾನ ನಡೆಸುತ್ತೆ. ಓಕೆ, ಅಂದ್ರೆ ನ್ಯಾಯವಾಗಿ ನಡಿಬೇಕು ಅಂತ. ಹೌದು, ಪ್ರಕ್ರಿಯೆ ನ್ಯಾಯಸಮ್ಮತತೆಯನ್ನ ಕಾಪಾಡೋಕೆ ಈ ಕ್ರಮ. ಹಾಗಾದ್ರೆ ಸರ್ಕಾರವೇ 5 ವರ್ಷ ಪೂರ್ತಿ ಮಾಡಿಲ್ಲ ಅಂದ್ರೆ ಆಗೇನ್ ಕತೆ? ಆಗ ಮಧ್ಯಂತರ ಚುನಾವಣೆ ನಡೆಯುತ್ತೆ. ಮಿಡ್ ಟರ್ಮ್ ಎಲೆಕ್ಷನ್. ಹೌದು, ಲೋಕಸಭೆ ಅಥವಾ ವಿಧಾನಸಭೆಯಲ್ಲಿ ಆಯ್ಕೆಯಾದ ಸರ್ಕಾರ ಬಹುಮತ ಕಳೆದುಕೊಂಡ್ರೆ, ಮತ್ತೆ ಪರ್ಯಾಯ ಸರ್ಕಾರ ರಚನೆ ಮಾಡೋಕಾಗ್ದಿದ್ರೆ, ಅಥವಾ ಸದನವನ್ನೇ ವಿಸರ್ಜನೆ ಮಾಡಿದ್ರೆ, ಇಡೀ ಸದನಕ್ಕೆ ಅವಧಿ ಮುಗಿಯೋ ಮುಂಚೆನೇ ಚುನಾವಣೆ ಮಾಡಬೇಕಾಗತ್ತೆ. ಇದು ಸಾಮಾನ್ಯವಾಗಿ ರಾಜಕೀಯ ಅಸ್ಥಿರತೆಯ ಒಂದು ಸೂಚನೆ. ಸರಿ. ಈಗ ನಾವು ಮತ ಹಾಕೋಕ್ ಹೋಗ್ತೀವಲ್ಲ, ನೇರವಾಗಿ ಹೋಗಿ ನಮ್ಮ ಅಭ್ಯರ್ಥಿ ಯಾರು ಅಂತ ಬಟನ್ ಒತ್ತಿ ಬರ್ತೀವಿ. ಹೌದು. ಇದು ಯಾವ ರೀತಿಯ ಚುನಾವಣೆ? ಅದನ್ನು ಪ್ರತ್ಯಕ್ಷ ಚುನಾವಣೆ ಅಂತ ಕರಿತೀವಿ. ಡೈರೆಕ್ಟ್ ಎಲೆಕ್ಷನ್. ಅಂದ್ರೆ 18 ವರ್ಷ ಮೇಲ್ಪಟ್ಟ ನೋಂದಣಿ ಮಾಡಿಕೊಂಡಿರೋ ಎಲ್ಲ ಮತದಾರರು ನೇರವಾಗಿ ಮತಗಟ್ಟೆಗೆ ಹೋಗಿ ರಹಸ್ಯವಾಗಿ ಮತ ಹಾಕಿ ತಮ್ಮ ಪ್ರತಿನಿಧಿಗಳನ್ನ, ಎಂಪಿಗಳು, ಎಂಎಲ್ಎಗಳು ಅವ್ರನ್ನ ಆಯ್ಕೆ ಮಾಡ್ತಾರೆ. ಇಲ್ಲಿ ಮತದಾರ ಮತ್ತೆ ಪ್ರತಿನಿಧಿ ನಡುವೆ ನೇರವಾದ ಸಂಪರ್ಕ ಇರುತ್ತೆ. ಸರಿ. ಹಾಗಾದ್ರೆ ಪರೋಕ್ಷ ಚುನಾವಣೆ ಅಂದ್ರೇನು? ಇಂಡೈರೆಕ್ಟ್. ಅದರಲ್ಲಿ ನಮ್ಮ ಪಾತ್ರ ಇಲ್ವಾ? ನಮ್ಮ ನೇರ ಪಾತ್ರ ಇರಲ್ಲ ಅದರಲ್ಲಿ. ಇಲ್ಲಿ ಹೇಗೆ ಅಂದ್ರೆ, ನಾವು ಈ ಮೊದಲು ನೇರವಾಗಿ ಆಯ್ಕೆ ಮಾಡಿರ್ತೀವಲ್ಲ ಪ್ರತಿನಿಧಿಗಳು, ಅಂದ್ರೆ ಎಂಪಿಗಳು, ಎಂಎಲ್ಎಗಳು. ಅವರುಗಳು ಬೇರೆ ಮುಖ್ಯವಾದ ಹುದ್ದೆಗಳಿಗೆ ಆಯ್ಕೆ ಮಾಡ್ತಾರೆ.
ಉದಾಹರಣೆಗೆ ನಮ್ಮ ರಾಷ್ಟ್ರಪತಿಗಳು ಹ್ಮ್ ಅವರನ್ನ ಸಂಸತ್ತಿನ ಮತ್ತೆ ರಾಜ್ಯಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು ಹ್ಮ್ ಎಲ್ಲರೂ ಸೇರಿ ಆಯ್ಕೆ ಮಾಡ್ತಾರೆ. ಹ್ಮ್ ಅದೊಂದ್ ರೀತಿ ಎಲೆಕ್ಟೋರಲ್ ಕಾಲೇಜ್ ತರ. ಓ ಹೌದಾ ಹಂಗೆ ಉಪರಾಷ್ಟ್ರಪತಿಗಳನ್ನ ಸಂಸತ್ತಿನ ಎಲ್ಲಾ ಸದಸ್ಯರು ಆಯ್ಕೆ ಮಾಡ್ತಾರೆ. ರಾಜ್ಯಸಭಾ ಸದಸ್ಯರನ್ನ ಆಯಾ ರಾಜ್ಯದ ಎಂಎಲ್ಎಗಳು ಆಯ್ಕೆ ಮಾಡ್ತಾರೆ. ಇದ್ರ ಹಿಂದೆ ಏನಾದ್ರೂ ತರ್ಕ ಇದೆಯಾ? ಯಾಕೆ ಎಲ್ಲರನ್ನೂ ನಾವೇ ನೇರವಾಗಿ ಆಯ್ಕೆ ಪಡಬಾರದು? ಆ ಕೆಲವು ಉನ್ನತ ಹುದ್ದೆಗಳಿಗೆ, ಈಗ ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಇಂತಹ ಹುದ್ದೆಗಳಿಗೆ ಸ್ವಲ್ಪ ವಿಶಾಲವಾದ ಜ್ಞಾನ, ಅನುಭವ ಬೇಕು ಅನ್ನೋ ಭಾವನೆ ಇದೆ. ಹ್ಮ್ ಹಾಗಾಗಿ ಈಗಾಗಲೇ ಜನರಿಂದ ಆಯ್ಕೆಯಾದವರು, ಅಂದ್ರೆ ಹೆಚ್ಚು ತಿಳುವಳಿಕೆ ಇರುತ್ತೆ ಅಂತ ಭಾವಿಸಲಾಗುವ ಪ್ರತಿನಿಧಿಗಳು, ಅವರು ಈ ಆಯ್ಕೆ ಮಾಡೋದು ಸರಿ ಅನ್ನೋದು ಒಂದು ಆಲೋಚನೆ. ಅರ್ಥವಾಯ್ತು. ಈಗ ಭಾರತದಲ್ಲಿ ವೋಟ್ ಹಾಕೋ ಅಧಿಕಾರ ಯಾರಿಗೆಲ್ಲ ಇದೆ? ನಮ್ಮಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಇದೆ ಅಂತ ಹೇಳ್ತಾರಲ್ಲ? ಹೌದು, ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್. ಇದು ನಮ್ಮ ಸಂವಿಧಾನದ ಒಂದು ಬಹಳ ಮುಖ್ಯವಾದ ಅಂಶ. ಇದರ ಅರ್ಥ 18 ವರ್ಷ ತುಂಬಿದ ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೆ ಅವರ ಲಿಂಗ, ಧರ್ಮ, ಜಾತಿ, ವರ್ಗ, ಆರ್ಥಿಕ ಸ್ಥಿತಿ, ಸಾಮಾಜಿಕ ಹಿನ್ನೆಲೆ ಯಾವುದನ್ನೂ ನೋಡದೆ ಮತ ಚಲಾಯಿಸೋ ಹಕ್ಕಿದೆ. ಯಾವುದೇ ತಾರತಮ್ಯ ಇಲ್ಲ. ಇದು ಸಮಾನತೆಯ ತತ್ವವನ್ನ ಎತ್ತಿ ಹಿಡಿಯುತ್ತೆ. ನಿಜ. ಇಷ್ಟು ದೊಡ್ಡ ದೇಶ, ಇಷ್ಟು ವೈವಿಧ್ಯತೆ, ಕೋಟ್ಯಾಂತರ ಮತದಾರರು, ಈ ಇಡೀ ಪ್ರಕ್ರಿಯೆಯನ್ನ ಯಾರು ನಿಭಾಯಿಸ್ತಾರೆ? ಇದು ಸುಲಭದ ಕೆಲಸ ಅಲ್ಲ ಅಲ್ವಾ? ಖಂಡಿತವಾಗಿಯೂ ಅಲ್ಲ. ಇದಕ್ಕಾಗಿಯೇ ನಮ್ಮ ಸಂವಿಧಾನ ಒಂದು ಸ್ವತಂತ್ರವಾದ, ಶಕ್ತಿಯುತವಾದ ಸಂಸ್ಥೆಯನ್ನ ರಚನೆ ಮಾಡಿದೆ. ಅದೇ ಭಾರತ ಚುನಾವಣಾ ಆಯೋಗ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಇಸಿಐ. ಓಕೆ, ಇಸಿಐ ಸಂವಿಧಾನದ ಮುಂಡೂಳ 24ನೇ ವಿಧಿ ಕೆಳಗೆ ಸ್ಥಾಪನೆಯಾಗಿದೆ. ಇದರ ಮುಖ್ಯ ಜವಾಬ್ದಾರಿ ಏನು ಅಂದ್ರೆ, ದೇಶದಲ್ಲಿ ಸ್ವತಂತ್ರವಾಗಿ, ಮುಕ್ತವಾಗಿ ಮತ್ತು ನ್ಯಾಯಸಮ್ಮತವಾಗಿ ಚುನಾವಣೆಗಳನ್ನು ನಡೆಸೋದು. ಇದರ ರಚನೆ ಹೇಗಿರುತ್ತೆ? ಇದು ಸರ್ಕಾರದ ಕೆಳಗೆ ಕೆಲಸ ಮಾಡುತ್ತಾ? ಇಲ್ಲ, ಖಂಡಿತ ಇಲ್ಲ. ಅದರ ಸ್ವಾಯತ್ತತೆಯೇ ಅದರ ಶಕ್ತಿ. ಇದೊಂದು ಬಹು ಸದಸ್ಯ ಆಯೋಗ. ಅಂದ್ರೆ ಇದರಲ್ಲಿ ಒಬ್ರು ಮುಖ್ಯ ಚುನಾವಣಾ ಆಯುಕ್ತರಿರ್ತಾರೆ, ಮತ್ತೆ 2 ಇತರ ಚುನಾವಣಾ ಆಯುಕ್ತರಿರ್ತಾರೆ. ಇವರನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ, 3 ಜನ. ಹೌದು. ಆಕ್ಚುಲಿ ಮೊದಲು ಇದು ಒಬ್ರೇ ಸದಸ್ಯರು ಇರೋ ಆಯೋಗ ಆಗಿತ್ತು. ಆಮೇಲೆ ದಿನೇಶ್ ಗೋಸ್ವಾಮಿ ಸಮಿತಿ ಅಂತ ಬಂತು. ಅವರ ಶಿಫಾರಸಿನ ಮೇಲೆ ಇದನ್ನ ಬಹು ಸದಸ್ಯ ಅಂದ್ರೆ 3 ಸದಸ್ಯರ ಆಯೋಗ ಮಾಡಿದ್ರು. ಇದರಿಂದ ನಿರ್ಧಾರಗಳಲ್ಲಿ ಒಂದು ಸಾಮೂಹಿಕ ಹೊಣೆಗಾರಿಕೆ ಬಂತು. ಓಕೆ, ಇವರ ಸ್ವಾತಂತ್ರ್ಯವನ್ನ ಹೇಗೆ ಗ್ಯಾರಂಟಿ ಮಾಡಲಾಗಿದೆ? ಹಲವು ರೀತಿಗಳಲ್ಲಿ. ಒಂದು, ಇವರ ಅಧಿಕಾರಾವಧಿ ನಿಗದಿತವಾಗಿರುತ್ತೆ, 6 ವರ್ಷ ಅಥವಾ ಅವರಿಗೆ 65 ವರ್ಷ ವಯಸ್ಸಾಗೋವರೆಗೆ. ಎರಡನೇದು, ಇವರ ಸ್ಥಾನಮಾನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಸಮಾನ ಅಂತ ಪರಿಗಣಿಸಲಾಗಿದೆ. ಅಷ್ಟೇ ಅಲ್ಲ, ಅವರನ್ನ ಪದಚ್ಯುತಗೊಳಿಸೋದು ಕೂಡ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನ ತೆಗೆಯೋ ತರಹನೆ. ಬಹಳ ಕಠಿಣ. ಸಂಸತ್ತಿನಲ್ಲಿ ವಿಶೇಷ ಬಹುಮತ ಬೇಕು. ಅಂದ್ರೆ ಸುಲಭವಾಗಿ ತೆಗೆಯೋಕ್ಕಾಗಲ್ಲ. ಆಗಲ್ಲ. ಇದರಿಂದ ರಾಜಕೀಯ ಹಸ್ತಕ್ಷೇಪದಿಂದ ರಕ್ಷಣೆ ಸಿಗತ್ತೆ. ಸರಿ, ಹಾಗಾದ್ರೆ ಇಸಿಐಯ ಮುಖ್ಯ ಕೆಲಸಗಳೇನೇನು? ಬರೀ ಎಲೆಕ್ಷನ್ ನಡೆಸೋದಾ? ಇಲ್ಲ, ಅದಕ್ಕಿಂತ ಹೆಚ್ಚು ಕೆಲಸಗಳಿವೆ ನೋಡಿ. ಮತದಾರರ ಪಟ್ಟಿಗಳನ್ನ ತಯಾರು ಮಾಡೋದು, ಅದನ್ನ ಕಾಲಕಾಲಕ್ಕೆ ಅಪ್ಡೇಟ್ ಮಾಡೋದು. ಹೌದು, ಹೆಸರು ಸೇರಿಸೋದು, ತೆಗೆಯೋದು. ಕರೆಕ್ಟ್. ಆಮೇಲೆ ಚುನಾವಣೆಗಳ ದಿನಾಂಕ, ವೇಳಾಪಟ್ಟಿ ಘೋಷಣೆ ಮಾಡೋದು, ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ಕೊಡೋದು, ಚಿಹ್ನೆಗಳನ್ನ ಹಂಚೋದು, ಚುನಾವಣೆ ನೀತಿ ಸಂಹಿತೆ ಜಾರಿಗೆ ತರೋದು, ಯಾರಾದರೂ ಉಲ್ಲಂಘನೆ ಮಾಡಿದ್ರೆ ಕ್ರಮ ತಗೊಳ್ಳೋದು, ಅಭ್ಯರ್ಥಿಗಳ ಖರ್ಚು ವೆಚ್ಚದ ಮೇಲೆ ಕಣ್ಣಿಡೋದು. ಅದು ಕೂಡನಾ? ಹೌದು. ಅಗತ್ಯ ಬಿದ್ರೆ ಸಂಸದರು ಅಥವಾ ಶಾಸಕರ ಅನರ್ಹತೆ ಬಗ್ಗೆ ರಾಷ್ಟ್ರಪತಿ ಅಥವಾ ರಾಜ್ಯಪಾಲರಿಗೆ ಸಲಹೆ ಕೊಡೋದು. ಹೀಗೆ ಬಹಳಷ್ಟು ಜವಾಬ್ದಾರಿಗಳಿವೆ. ಹೌದು, ಬಹಳ ದೊಡ್ಡ ಜವಾಬ್ದಾರಿ. ಈಗ ತಂತ್ರಜ್ಞಾನ ಈ ಪ್ರಕ್ರಿಯೆನ ಹೇಗೆ ಬದಲಾಯಿಸಿದೆ? ನಾವು ಇವಿಎಂಗಳ ಬಗ್ಗೆ ಕೇಳ್ತೀವಿ. ಹೌದು, ವಿದ್ಯುನ್ಮಾನ ಮತಯಂತ್ರಗಳು, ಇವಿಎಂಗಳು, ಇವು ದೊಡ್ಡ ಬದಲಾವಣೆ ತಂದಿವೆ. ಮೊದಲು ಬ್ಯಾಲೆಟ್ ಪೇಪರ್ ಸಿಸ್ಟಮ್ ಇತ್ತು ನೋಡಿ. ಹೌದು, ಪೇಪರ್ ಮೇಲೆ ಸೀಲ್ ಹಾಕೋದು. ಹೌದು, ಅದರಲ್ಲಿ ಈ ಅಸಿಂಧು ಮತಗಳ ಸಮಸ್ಯೆ ಬಹಳ ಇತ್ತು. ಇನ್ವ್ಯಾಲಿಡ್ ವೋಟ್ಸ್ ಅಂದ್ರೆ ಸೀಲು ಸರಿಯಾಗಿ ಬಿದ್ದಿಲ್ಲ ಅಥವಾ ಎರಡೂ ಕಡೆ ಬಿದ್ದಿದೆ, ಆಗ ವೋಟೇ ವೇಸ್ಟ್ ಆಗ್ತಿತ್ತು. ಹೌದು. ಇವಿಎಂ ಬಂದ ಮೇಲೆ ಆ ಸಮಸ್ಯೆನೇ ಇಲ್ಲ. ಇದರ ಬೇರೆ ಅನುಕೂಲಗಳು ಏನು? ಅನಕ್ಷರಸ್ಥರಿಗೂ ಇದು ಸುಲಭ. ಅಭ್ಯರ್ಥಿ ಹೆಸರು, ಚಿಹ್ನೆ ಪಕ್ಕ ಇರೋ ಬಟನ್ ಒತ್ತಿದ್ರಾಯ್ತು. ಒಬ್ಬ ವ್ಯಕ್ತಿಗೆ ಒಂದೇ ಮತ ಅನ್ನೋ ತತ್ವವನ್ನ ಇದು ಖಚಿತಪಡಿಸುತ್ತೆ. ಕಾಗದದ ಬಳಕೆನೇ ಇಲ್ಲ. ಸೊ ಪರಿಸರಕ್ಕೂ ಒಳ್ಳೆಯದು, ಖರ್ಚು ಕೂಡ ಕಡಿಮೆ. ಹೌದು, ಪೇಪರ್ ಉಳಿಯುತ್ತೆ. ಮತ್ತೆ ವೋಟ್ ಎಣಿಕೆ ತುಂಬಾನೇ ಫಾಸ್ಟ್ ಆಗುತ್ತೆ. ಹೌದು, ರಿಸಲ್ಟ್ ಬೇಗ ಬರುತ್ತೆ. ಹೌದು,
ಹಳೆ ಕಾಲದಲ್ಲಿ ಬೂತ್ ಕ್ಯಾಪ್ಚರಿಂಗ್ ಅಂತ ಆಗ್ತಿತ್ತು. ಮತಗಟ್ಟೆನೇ ವಶಪಡಿಸ್ಕೊಳ್ಳೋದು. ಅದನ್ನ ತಡೆಯೋಕ್ಕೂ ಇದು ಸಹಾಯ ಮಾಡಿದೆ. ಇದು 1998ರಲ್ಲಿ ಸ್ವಲ್ಪ ಕಡೆ ಶುರುವಾಗಿ 2004ರ ಲೋಕಸಭಾ ಚುನಾವಣೆಯಿಂದ ಪೂರ್ತಿ ದೇಶದಲ್ಲಿ ಬಳಕೆಯಲ್ಲಿದೆ. ಸರಿ, ಇನ್ನೊಂದು ವಿಷಯ, ಇಪಿಕ್ ಕಾರ್ಡ್ ಅಂದ್ರೆ ನಮ್ಮ ವೋಟರ್ ಐಡಿ. ಅದರ ಉದ್ದೇಶವೇನು? ಇಪಿಕ್ ಅಂದ್ರೆ ಎಲೆಕ್ಟೋರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್. ಇದರ ಮುಖ್ಯ ಉದ್ದೇಶವೇ ನಕಲಿ ಮತದಾನ, ಅಂದ್ರೆ ಒಬ್ರು ಬದಲು ಇನ್ನೊಬ್ರು ವೋಟ್ ಹಾಕೋದು, ಮೋಸ ಮಾಡೋದು, ಇದನ್ನ ತಡೆಯೋದು. ಟಿ.ಎನ್. ಶೇಷನ್ ಅವರು ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದಾಗ 1993ರಲ್ಲಿ ಇದನ್ನ ಜಾರಿಗೆ ತಂದ್ರು. ಓ, ಶೇಷನ್ ಅವರ ಕಾಲದಲ್ಲಿ? ಹೌದು. ಅದರಲ್ಲಿ ಫೋಟೋ ಇರೋದ್ರಿಂದ ಅರ್ಹ ಮತದಾರರೇ ವೋಟ್ ಹಾಕ್ತಿದ್ದಾರೆ ಅನ್ನೋದನ್ನ ಖಚಿತಪಡಿಸ್ಕೊಳ್ಳೋಕೆ ಇದು ಹೆಲ್ಪ್ ಮಾಡುತ್ತೆ. ನ್ಯಾಯವಾದ ಚುನಾವಣೆಗೆ ಇದು ಬಹಳ ಮುಖ್ಯವಾದ ಒಂದು ಸಾಧನ. ಈಗ ನಮ್ಮ ಮೂಲಗಳಲ್ಲಿ ಅಭ್ಯರ್ಥಿಗಳು ಕೆಲವು ಮಾಹಿತಿಗಳನ್ನ ಘೋಷಿಸಬೇಕು ಅಂತ ಇದೆಯಲ್ಲ ನಾಮಪತ್ರ ಹಾಕುವಾಗ, ಅದು ಯಾಕೆ? ಹೌದು, ಅದು 2003ರಲ್ಲಿ ಸುಪ್ರೀಂ ಕೋರ್ಟ್ ಒಂದು ನಿರ್ದೇಶನ ಕೊಟ್ಟು. ಅದರ ಪ್ರಕಾರ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸುವಾಗ 3 ಮುಖ್ಯ ವಿಷಯಗಳನ್ನ ಕಡ್ಡಾಯವಾಗಿ ಘೋಷಣೆ ಮಾಡಬೇಕು. ಏನೇನು? 1, ಅವ್ರ ಮೇಲೇನಾದರೂ ಕ್ರಿಮಿನಲ್ ಕೇಸ್ ಇದೆಯಾ, ಅಪರಾಧ ಹಿನ್ನೆಲೆ. ಇದು ರಾಜಕೀಯದ ಅಪರಾಧೀಕರಣ ತಡೆಯೋ ಒಂದು ಪ್ರಯತ್ನ. ಸರಿ. 2ನೇದು ಅವರ ಆಸ್ತಿ ಮತ್ತು ಹೊಣೆಗಾರಿಕೆಗಳು, ಅವ್ರದ್ದು ಮತ್ತೆ ಅವರ ಕುಟುಂಬದ್ದು. ಇದರಿಂದ ಹಣದ ಪ್ರಭಾವ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಓಕೆ. 3ನೇದು ಅವರ ಶೈಕ್ಷಣಿಕ ಅರ್ಹತೆ. ಆದರೆ ಇಲ್ಲೊಂದು ವಿಷಯ ನೆನ್ಪಿಡ್ಬೇಕು, ನಮ್ಮ ಸಂವಿಧಾನದಲ್ಲಿ ಚುನಾವಣೆಗೆ ಸ್ಪರ್ಧಿಸೋಕೆ ಇಷ್ಟೇ ಓದಿರಬೇಕು ಅಂತ ಯಾವ ಕನಿಷ್ಠ ಅರ್ಹತೆಯನ್ನು ನಿಗದಿ ಮಾಡಿಲ್ಲ. ಓ, ಹಾಗಾ? ಸರಿ. ಈ ಘೋಷಣೆಗಳಿಂದ ಮತದಾರರಿಗೆ ಅನುಕೂಲ ಅಲ್ವಾ? ಖಂಡಿತ. ಮತದಾರರಿಗೆ ತಮ್ಮ ಅಭ್ಯರ್ಥಿ ಬಗ್ಗೆ ಪೂರ್ತಿ ಮಾಹಿತಿ ಸಿಗುತ್ತೆ. ಆಗ ಅವರು ಯೋಚನೆ ಮಾಡಿ ಒಳ್ಳೆ ನಿರ್ಧಾರ ತಗೊಳ್ಳಕ್ಕೆ ಸಹಾಯ ಆಗುತ್ತೆ. ಪಾರದರ್ಶಕತೆ ಹೆಚ್ಚುತ್ತೆ. ಹೌದು. ಈಗ ಚುನಾವಣೆಯಲ್ಲಿ ಹಣದ ಹರಿವು, ಅದರ ಪ್ರಭಾವದ ಬಗ್ಗೆ ಬಹಳ ಚರ್ಚೆ ಆಗುತ್ತೆ. ರಾಜ್ಯವೇ ಚುನಾವಣಾ ವೆಚ್ಚ ಭರಿಸಬೇಕು ಅಂತ ಒಂದು ಪ್ರಸ್ತಾಪ ಇದೆಯಲ್ಲ, ಸ್ಟೇಟ್ ಫಂಡಿಂಗ್ ಆಫ್ ಎಲೆಕ್ಷನ್ಸ್. ಹೌದು, ಇದು ಬಹಳ ವರ್ಷಗಳಿಂದ ಚರ್ಚೆಯಲ್ಲಿರೋ ವಿಷಯ. ಇದರ ಹಿಂದಿನ ಮುಖ್ಯ ಉದ್ದೇಶಗಳು ಏನು ಅಂದ್ರೆ, 1, ಚುನಾವಣೆಯಲ್ಲಿ ಕಪ್ಪು ಹಣದ ಆವಳಿಯನ್ನ ಕಡಿಮೆ ಮಾಡೋದು. 2, ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪನಿಗಳು ದುಡ್ಡು ಕೊಟ್ಟು ಆಮೇಲೆ ಸರ್ಕಾರದ ಮೇಲೆ ಪ್ರಭಾವ ಬೀರೋದನ್ನ ಕಡಿಮೆ ಮಾಡೋದು. ಸರಿ. 3ನೇದು, ಆರ್ಥಿಕವಾಗಿ ಸ್ವಲ್ಪ ಹಿಂದೆ ಇರೋ ಅಭ್ಯರ್ಥಿಗಳು, ಸಣ್ಣ ಪುಟ್ಟ ಪಕ್ಷಗಳು, ಅವ್ರಿಗೂ ಸ್ಪರ್ಧಿಸೋಕೆ ಒಂದು ಸಮಾನ ಅವಕಾಶ ಸಿಗ್ಬೇಕು ಅನ್ನೋದು. ಈ ಬಗ್ಗೆ ಏನಾದ್ರೂ ಶಿಫಾರಸುಗಳು ಬಂದಿದಾವಾ? ಹೌದು, ಹಲವು ಸಮಿತಿಗಳು ಇದ್ರ ಬಗ್ಗೆ ಅಧ್ಯಯನ ಮಾಡಿವೆ. ವಾಂಚು ಸಮಿತಿ, ತಾರ್ಕುಂಡೆ ಸಮಿತಿ, ಇವೆಲ್ಲ ಇದನ್ನ ಪ್ರಸ್ತಾಪ ಮಾಡಿದ್ವು. ಆಮೇಲೆ 1998ರಲ್ಲಿ ಇಂದ್ರಜಿತ್ ಗುಪ್ತಾ ಸಮಿತಿ ಅಂತ ಬಂತು. ಅದು ಸ್ವಲ್ಪ ಹೆಚ್ಚು ವಿವರವಾಗಿ ಶಿಫಾರಸ್ ಕೊಡ್ತು. ಏನ್ ಹೇಳಿದ್ರು ಅವರು? ಅವ್ರು ಹೇಳಿದ್ರು, ಸರ್ಕಾರ ದುಡ್ಡು ಕೊಡೋದಾದ್ರೆ ಅದು ಕ್ಯಾಶ್ ರೂಪದಲ್ಲಿ ಬೇಡ, ವಸ್ತುಗಳ ರೂಪದಲ್ಲಿರ್ಲಿ. ಅಂದ್ರೆ ಪೆಟ್ರೋಲು, ಡೀಸಲು, ಮೈಕ್ಸೆಟ್ಟು, ಪಾಂಪ್ಲೆಟ್ ಪ್ರಿಂಟ್ ಮಾಡೋಕೆ, ಸರ್ಕಾರಿ ಟಿವಿ ರೇಡಿಯೋದಲ್ಲಿ ಪ್ರಚಾರಕ್ಕೆ ಸಮಯ, ಈ ಥರ. ಮತ್ತೆ ಇದು ಮಾನ್ಯತೆ ಪಡ್ಕೊಂಡಿರೋ ಪಕ್ಷಗಳಿಗೆ ಮಾತ್ರ ಸಿಗ್ಬೇಕು. ಅವರು ಖರ್ಚಿನ ಲೆಕ್ಕಾಚಾರ ಸರಿಯಾಗಿ ಕೊಡ್ಬೇಕಂತನೂ ಹೇಳಿದ್ರು. ಆದರೆ ಇದನ್ನ ಜಾರಿಗೆ ತರೋದ್ರಲ್ಲಿ ಪ್ರಾಕ್ಟಿಕಲ್ ಆಗಿ ತುಂಬಾ ಸವಾಲುಗಳಿದೆ. ದುರುಪಯೋಗ ಆಗೋ ಸಾಧ್ಯತೆನೂ ಇದೆ. ಹಾಗಾಗಿ ಇದು ಇನ್ನೂ ಚರ್ಚೆಯಲ್ಲಿದೆ. ಇಂಟ್ರೆಸ್ಟಿಂಗ್. ಇತ್ತೀಚೆಗೆ 2013ರಲ್ಲಿ ನೋಟಾ ಬಂತಲ್ಲ, ನನ್ ಆಫ್ ದಿ ಅಬೌವ್, ಅದ್ರ ಬಗ್ಗೆ ಏನ್ ಹೇಳ್ತೀರಿ? ನೋಟಾ ಅಂದ್ರೆ ಮೇಲಿನವರಾರು ನನ್ನ ಆಯ್ಕೆ ಅಲ್ಲ. ಇದು ಮತದಾರರಿಗೆ ಕೊಟ್ಟಿರೋ ಒಂದು ವಿಶಿಷ್ಟವಾದ ಆಯ್ಕೆ. ಸ್ಪರ್ಧೆಯಲ್ಲಿರೋ ಯಾವ ಕ್ಯಾಂಡಿಡೇಟು ಸರಿ ಇಲ್ಲ ಅಂತ ಮತದಾರನಿಗೆ ಅನ್ಸಿದ್ರೆ ಅವರು ತಮ್ಮ ಅಸಮ್ಮತಿಯನ್ನ ದಾಖಲಿಸೋಕೆ ಇವಿಎಂನಲ್ಲಿರೋ ನೋಟಾ ಬಟನ್ ಒತ್ತಬಹುದು. ಇದೊಂದು ನಕಾರಾತ್ಮಕ ಮತದಾನದ ಹಕ್ಕು. ಇದರಿಂದ ಏನಾದ್ರೂ ಬದಲಾವಣೆ ಆಗುತ್ತಾ? ಸದ್ಯಕ್ಕೆ ನೋಟಾಗೆ ಹೆಚ್ಚು ವೋಟ್ ಬಿದ್ರೂ ಅದು ಚುನಾವಣಾ ಫಲಿತಾಂಶದ ಮೇಲೆ ನೇರ ಪರಿಣಾಮ ಬೀರಲ್ಲ. ಅಂದ್ರೆ ನೋಟಾಗೆ ಹೆಚ್ಚು ವೋಟ್ ಬಂತು ಅಂತ ಚುನಾವಣೆಯನ್ನ ರದ್ದು ಮಾಡಲ್ಲ. ಆದರೆ ಇದು ರಾಜಕೀಯ ಪಕ್ಷಗಳಿಗೆ ಒಂದು ಸಂದೇಶ ಕೊಡುತ್ತೆ. ಹೌದು, ಜನರಿಗೆ ಇಷ್ಟ ಆಗ್ತಿಲ್ಲ ಅಂತ. ಹೌದು, ವ್ಯವಸ್ಥೆಯ ಬಗ್ಗೆ, ಅಭ್ಯರ್ಥಿಗಳ ಬಗ್ಗೆ ಮತದಾರರ ಅಭಿಪ್ರಾಯವನ್ನ ವ್ಯಕ್ತಪಡಿಸೋಕೆ ಇದೊಂದು ದಾರಿ. ಸರಿ. ಈಗ ಸ್ವಲ್ಪ ರಾಜಕೀಯ ಪಕ್ಷಗಳ ಕಡೆಗೆ ಬರೋಣ. ಪಕ್ಷ ಅಂದ್ರೆ ಏನು ಅಂತ ನಮ್ಮ ಮೂಲಗಳಲ್ಲಿ ಎಡ್ಮಂಡ್ ಬರ್ಕ್ ಅವರು ಒಂದು ವ್ಯಾಖ್ಯಾನ ಇದೆ. ಹೌದು, ಬರ್ಕ್ ಅವರ ಪ್ರಕಾರ ಕೆಲವು ಸಾಮಾನ್ಯ ಸಿದ್ಧಾಂತಗಳ ಆಧಾರದ ಮೇಲೆ ರಾಜಕೀಯ ಅಧಿಕಾರವನ್ನು ಪಡೆಯೋ ಉದ್ದೇಶದಿಂದ ಸಂಘಟಿತವಾದ ಜನಸಮೂಹವೇ ರಾಜಕೀಯ ಪಕ್ಷ. ಭಾರತದಲ್ಲಿ ನಾವು ಬಹುಪಕ್ಷ ಪದ್ಧತಿಯನ್ನ ಅಳವಡಿಸಿಕೊಂಡಿದ್ದೀವಿ. ಮಲ್ಟಿ ಪಾರ್ಟಿ ಸಿಸ್ಟಮ್. ಹೌದು, ಅಂದ್ರೆ ಇಲ್ಲಿ ಅನೇಕ ರಾಷ್ಟ್ರೀಯ ಪಕ್ಷಗಳು, ಪ್ರಾದೇಶಿಕ ಪಕ್ಷಗಳು ಎಲ್ಲವೂ ಅಸ್ತಿತ್ವದಲ್ಲಿವೆ, ಚುನಾವಣೆಯಲ್ಲಿ ಸ್ಪರ್ಧಿಸ್ತವೆ.
ಇದು ಚೀನಾದಲ್ಲಿರೋ ಒಂದೇ ಪಕ್ಷದ ಪದ್ಧತಿ ಅಥವಾ ಅಮೆರಿಕಾದಲ್ಲಿರೋ 2 ಪಕ್ಷಗಳ ಪದ್ಧತಿಗಿಂತ ಬೇರೆ. ಈ ಬಹುಪಕ್ಷ ಪದ್ಧತಿಯಿಂದ ಏನು ಪರಿಣಾಮ? ನೋಡಿ, ಇದರಿಂದ ಮತದಾರರಿಗೆ ಹೆಚ್ಚು ಆಯ್ಕೆಗಳು ಸಿಗ್ತವೆ. ಹೌದು. ಬೇರೆ ಬೇರೆ ಸಿದ್ಧಾಂತಗಳಿಗೆ, ಬೇರೆ ಬೇರೆ ಗುಂಪುಗಳ ಹಿತಾಸಕ್ತಿಗಳಿಗೆ ಪ್ರಾತಿನಿಧ್ಯ ಸಿಗೋ ಸಾಧ್ಯತೆ ಇರುತ್ತೆ. ಹೌದು. ಆದ್ರೆ ಕೆಲವೊಮ್ಮೆ ಯಾವ ಒಂದೇ ಪಕ್ಷಕ್ಕೂ ಸ್ಪಷ್ಟ ಬಹುಮತ ಸಿಗದೇ ಇರಬಹುದು. ಆಗ ಸಮ್ಮಿಶ್ರ ಸರ್ಕಾರಗಳನ್ನ ರಚನೆ ಮಾಡಬೇಕಾಗತ್ತೆ. ಕೋಲಿಷನ್ ಗವರ್ಮೆಂಟ್ಸ್. ಹೌದು. ಇದು ಕೆಲವೊಮ್ಮೆ ರಾಜಕೀಯ ಅಸ್ಥಿರತೆಗೂ ಕಾರಣ ಆಗ್ಬೋದು. ಸರಿ. ಈಗ ರಾಷ್ಟ್ರೀಯ ಪಕ್ಷ, ಪ್ರಾದೇಶಿಕ ಪಕ್ಷ ಅಂತ ಹೇಳ್ತೀವಲ್ಲ, ಅದರ ವ್ಯತ್ಯಾಸ ಏನು? ಯಾರು ಇದನ್ನ ಡಿಸೈಡ್ ಮಾಡೋದು? ಇದನ್ನ ಚುನಾವಣಾ ಆಯೋಗ ಅಂದ್ರೆ ಇಸಿಐ ಪಕ್ಷಗಳ ಸಾಧನೆ ಆಧಾರದ ಮೇಲೆ ಗುರುತಿಸುತ್ತೆ. ಕೆಲವು ಮಾನದಂಡಗಳಿವೆ. ಈಗ ಒಂದು ಪಕ್ಷ ರಾಷ್ಟ್ರೀಯ ಪಕ್ಷ ಆಗ್ಬಿಟ್ಟು ಅಂದ್ರೆ ಅದು ಲೋಕಸಭೆ ಅಥವಾ ವಿಧಾನಸಭೆ ಚುನಾವಣೆಯಲ್ಲಿ ಕನಿಷ್ಠ 4 ರಾಜ್ಯಗಳಲ್ಲಿ 4 ರಾಜ್ಯಗಳಲ್ಲಿ ಹೌದು ಗಮನಾರ್ಹವಾದ ವೋಟ್ ಶೇರ್, ಉದಾಹರಣೆಗೆ 6% ಮಾನ್ಯ ಮತಗಳು ಪಡ್ಕೋಬೇಕು. ಜೊತೆಗೆ ಕೆಲವು ಲೋಕಸಭಾ ಸೀಟುಗಳನ್ನು, ಉದಾಹರಣೆಗೆ 4 ಸೀಟು ಗೆಲ್ಬೇಕು. ಅಥವಾ ಇನ್ನೊಂದು ಕಂಡೀಷನ್ ಇದೆ, ಕನಿಷ್ಠ 3 ರಾಜ್ಯಗಳಿಂದ ಒಟ್ಟು ಲೋಕಸಭಾ ಸ್ಥಾನಗಳಲ್ಲಿ 2% ಸೀಟು ಗೆಲ್ಬೇಕು. ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಹೌದು. ಪ್ರಾದೇಶಿಕ ಪಕ್ಷ ಆಗೋಕೆ ಆ ರಾಜ್ಯದಲ್ಲಿ ನಡೆದ ಚುನಾವಣೆಯಲ್ಲಿ ನಿಗದಿತ ಶೇಕಡಾವಾರ ವೋಟು ಮತ್ತೆ ಸೀಟುಗಳನ್ನು ಗೆಲ್ಲಬೇಕು. ಸರಳವಾಗಿ ಹೇಳೋದಾದ್ರೆ, ರಾಷ್ಟ್ರೀಯ ಪಕ್ಷಕ್ಕೆ ದೇಶಾದ್ಯಂತ ಸ್ವಲ್ಪಮಟ್ಟಿನ ಬೆಂಬಲ ಇರಬೇಕು, ಪ್ರಾದೇಶಿಕ ಪಕ್ಷಕ್ಕೆ 1 ಅಥವಾ ಕೆಲವು ರಾಜ್ಯಗಳಲ್ಲಿ ಗಟ್ಟಿಯಾದ ನೆಲೆ ಇರಬೇಕು. ಉದಾಹರಣೆಗೆ, ಈಗ ಕಾಂಗ್ರೆಸ್, ಬಿಜೆಪಿ ಇವೆಲ್ಲ ರಾಷ್ಟ್ರೀಯ ಪಕ್ಷಗಳು. ನಮ್ಮ ರಾಜ್ಯದಲ್ಲಿ ಜೆಡಿಎಸ್, ತಮಿಳುನಾಡಿನಲ್ಲಿ ಡಿಎಂಕೆ, ಆಂಧ್ರದಲ್ಲಿ ಟಿಡಿಪಿ ಇವೆಲ್ಲ ಪ್ರಾದೇಶಿಕ ಪಕ್ಷಗಳು. ಹೌದು, ಕರೆಕ್ಟ್. ಇತ್ತೀಚೆಗೆ ನಾವು ಎನ್ಡಿಎ, ಯುಪಿಎ ಈ ಥರ ಮೈತ್ರಿಕೂಟಗಳನ್ನು ನೋಡ್ತಿದ್ದೀವಿ. ಹೌದು. ಈ ಬಹುಪಕ್ಷ ಪದ್ಧತಿಯಲ್ಲಿ ಸರ್ಕಾರ ರಚಿಸೋಕೆ ಬೇಕಾದಷ್ಟು ಸೀಟು ಒಂದೇ ಪಕ್ಷಕ್ಕೆ ಸಿಗದಿದ್ದಾಗ ಪಕ್ಷಗಳು ಚುನಾವಣೆಗಿಂತ ಮುಂಚೆ ಅಥವಾ ಆದ್ಮೇಲೆ ಮೈತ್ರಿ ಮಾಡ್ಕೊಳ್ಳೋದು ಸಾಮಾನ್ಯ. ಅದರಿಂದ ಸಮ್ಮಿಶ್ರ ಸರ್ಕಾರಗಳು ರಚನೆ ಆಗ್ತವೆ. ಇದರಲ್ಲಿ ಅನೇಕ ಪಕ್ಷಗಳು ಸೇರಿ ಅಧಿಕಾರ ಹಂಚಿಕೊಳ್ತವೆ. ಈ ಸಮ್ಮಿಶ್ರ ಸರ್ಕಾರಗಳ ಅನುಕೂಲ ಏನು, ಅನಾನುಕೂಲ ಏನು? ಅನುಕೂಲ ಅಂದ್ರೆ ಬೇರೆ ಬೇರೆ ಪ್ರದೇಶಗಳ, ಬೇರೆ ಬೇರೆ ಸಮುದಾಯಗಳ ಹಿತಾಸಕ್ತಿಗಳಿಗೆ ಆಡಳಿತದಲ್ಲಿ ಒಂದು ಧ್ವನಿ ಸಿಗ್ಬಹುದು. ಆದ್ರೆ ಅನಾನುಕೂಲ ಅಂದ್ರೆ ಪಾಲಿಸಿಗಳನ್ನ ಮಾಡುವಾಗ ಬೇರೆ ಬೇರೆ ಪಕ್ಷಗಳ ಮಧ್ಯೆ ಭಿನ್ನಾಭಿಪ್ರಾಯ ಬರ್ಬೋದು, ಅಧಿಕಾರಕ್ಕಾಗಿ ಯಾವಾಗ್ಲೂ ಚೌಕಾಸಿ ನಡೆಯಬಹುದು, ಮತ್ತೆ ಸರ್ಕಾರ ಎಷ್ಟು ದಿನ ಇರುತ್ತೆ ಅನ್ನೋ ಸ್ಥಿರತೆಯ ಕೊರತೆನೂ ಇರ್ಬೋದು. ಆಡಳಿತ ನಡೆಸೋದು ಸ್ವಲ್ಪ ಕಷ್ಟ ಆಗ್ಬೋದು. ಹೌದು, ಅರ್ಥ ಆಗ್ತಿದೆ. ಈಗ ಬಹಳಷ್ಟು ಸುದ್ದಿಯಲ್ಲಿರೋ ಒಂದು ವಿಷಯಕ್ಕೆ ಬರೋಣ. ಪಕ್ಷಾಂತರ, ಡಿಫೆಕ್ಷನ್. ಇದ್ರ ಬಗ್ಗೆ ನಮ್ಮ ಮೂಲಗಳು ಏನ್ ಹೇಳ್ತವೆ? ಪಕ್ಷಾಂತರ ಅಂದ್ರೆ ಒಬ್ಬ ಎಂಎಲ್ಎ ಅಥವಾ ಎಂಪಿ ತಾನು ಯಾವ ಪಕ್ಷದಿಂದ ಗೆದ್ದು ಬಂದಿರ್ತಾನೋ ಆ ಪಕ್ಷವನ್ನ ಬಿಟ್ಟು ಬೇರೆ ಪಕ್ಷಕ್ಕೆ ಸೇರುವುದು. ಯಾಕೆ ಸೇರ್ತಾರೆ? ಸಾಮಾನ್ಯವಾಗಿ ಅಧಿಕಾರ, ದುಡ್ಡು ಅಥವಾ ಬೇರೆ ಏನೋ ಆಮಿಷಕ್ಕೆ ಒಳಗಾಗಿ ಸೇರ್ತಾರೆ ಅಂತ ಹೇಳ್ತಾರೆ. ಇದನ್ನ ಡಿಫೆಕ್ಷನ್ ಅಂತ ಕರಿತೀವಿ. ಇದು 1960-70ರ ದಶಕದಿಂದಲೇ ಭಾರತದ ರಾಜಕೀಯದಲ್ಲಿ ಒಂದು ದೊಡ್ಡ ಸಮಸ್ಯೆಯಾಗಿದೆ. ಇದೇಕೆ ಎಷ್ಟು ದೊಡ್ಡ ಸಮಸ್ಯೆ? ಅವ್ರ ಪಕ್ಷ ಬದಲಾಯಿಸಿದ್ರೆ ಏನಾಗುತ್ತೆ? ಯಾಕೆಂದ್ರೆ ಇದು ಜನ ಕೊಟ್ಟ ತೀರ್ಪಿಗೆ ಮಾಡೋ ಒಂದು ರೀತಿ ವಂಚನೆ ಅಲ್ವಾ? ಮತದಾರರು ಒಂದು ಪಕ್ಷದ ಚಿಹ್ನೆ ನೋಡಿ ಅದರ ಸಿದ್ಧಾಂತ ನಂಬಿ ಒಬ್ಬ ವ್ಯಕ್ತಿಗೆ ವೋಟ್ ಹಾಕಿರ್ತಾರೆ. ಆ ವ್ಯಕ್ತಿ ಗೆದ್ಮೇಲೆ ತನ್ನ ಸ್ವಂತ ಲಾಭಕ್ಕೆ ಪಕ್ಷ ಬದಲಾಯಿಸಿದ್ರೆ ಅದು ವೋಟ್ ಹಾಕಿದ ಜನರಿಗೆ ಮಾಡೋ ದ್ರೋಹ ಇದ್ದಾಗೆ. ಹೌದು. ಮತ್ತೆ ಇದರಿಂದ ರಾಜಕೀಯ ಅಸ್ಥಿರತೆ ಉಂಟಾಗುತ್ತೆ. ಸರ್ಕಾರಗಳು ಬೀಳ್ತಾವೆ, ಕುದುರೆ ವ್ಯಾಪಾರ, ಹಾರ್ಸ್ ಟ್ರೇಡಿಂಗ್ ಅಂತಾರಲ್ಲ, ಆ ಥರ ಅನೈತಿಕ ಚಟುವಟಿಕೆಗಳು ನಡೀತಾವೆ. ಭ್ರಷ್ಟಾಚಾರಕ್ಕೂ ಇದು ದಾರಿ ಮಾಡಿಕೊಡುತ್ತೆ. ಹೌದು. ಇದನ್ನ ತಡೆಯೋಕೇನಾದ್ರೂ ಕ್ರಮ ತಗೊಂಡಿದ್ದಾರಾ? ಹೌದು. ಈ ಸಮಸ್ಯೆಯ ಗಂಭೀರತೆಯನ್ನ ನೋಡಿ 1985ರಲ್ಲಿ ರಾಜೀವ್ ಗಾಂಧಿ ಅವರ ಸರ್ಕಾರ ಸಂವಿಧಾನಕ್ಕೆ 52ನೇ ತಿದ್ದುಪಡಿಯನ್ನ ತಂತು. 1985ರಲ್ಲಿ? ಹೌದು. ಅದರ ಮೂಲಕ 10ನೇ ಅನುಸೂಚಿಯನ್ನ ಸಂವಿಧಾನಕ್ಕೆ ಸೇರಿಸಿದ್ರು. ಇದೇ ಪಕ್ಷಾಂತರ ನಿಷೇಧ ಕಾಯ್ದೆ, ಆಂಟಿ ಡಿಫೆಕ್ಷನ್ ಲಾ. ಇದರ ಮುಖ್ಯ ಉದ್ದೇಶವೇ ಈ ಅನೈತಿಕ ಪಕ್ಷಾಂತರಗಳನ್ನು ತಡೆದು ರಾಜಕೀಯಕ್ಕೆ ಒಂದು ಸ್ಥಿರತೆ ತರೋದು. ಸರಿ, ಈ ಕಾಯ್ದೆಯ ಮುಖ್ಯ ಅಂಶಗಳೇನು? ನಮ್ಮ ಟಿಪ್ಪಣಿಗಳಲ್ಲಿ 2003ರಲ್ಲಿ ಇದಕ್ಕೆ ತಿದ್ದುಪಡಿ ತಂದಿದ್ದಾರೆ ಅಂತನೂ ಇದೆ. ಹೌದು, 91ನೇ ತಿದ್ದುಪಡಿ ಈ ಕಾಯ್ದೆಯನ್ನ ಇನ್ನೂ ಸ್ವಲ್ಪ ಬಲಪಡಿಸಿತು. ಇದರ ಮುಖ್ಯ ನಿಯಮಗಳನ್ನ ಸರಳವಾಗಿ ಹೇಳೋದಾದ್ರೆ, ಹೇಳಿ. 1. ಒಬ್ಬ ಸದಸ್ಯ ತಾನಾಗಿಯೇ ತನ್ನ ಪಕ್ಷದ ಸದಸ್ಯತ್ವ ಬಿಟ್ಕೊಟ್ರೆ ಅವನು ಅನರ್ಹ ಆಗ್ತಾನೆ. ಓಕೆ. 2. ಪಕ್ಷ ಹೇಳಿದ ಹಾಗೆ ವೋಟ್ ಹಾಕದೇ ಇದ್ರೆ ಅಥವಾ ವೋಟ್ ಹಾಕುವಾಗ ಗೈರು ಹಾಜರಾದರೆ, ಅಂದರೆ ಪಕ್ಷದ ವಿಪ್ ಉಲ್ಲಂಘಿಸಿದ್ರೆ, ಪಕ್ಷ 15 ದಿನದೊಳಗೆ ಅದನ್ನ ಕ್ಷಮಿಸಿಲ್ಲ ಅಂದ್ರೆ ಆಗ್ಲೂ ಅನರ್ಹ ಆಗ್ತಾನೆ. 3. ಪಕ್ಷೇತರವಾಗಿ ಗೆದ್ದ ಸದಸ್ಯ
ಆಮೇಲೆ ಯಾವುದಾದ್ರೂ ಪಕ್ಷ ಸೇರಿದ್ರೆ ಅನರ್ಹ. ಓ 4 ನಾಮಿನೇಟ್ ಆದ ಸದಸ್ಯ ನಾಮಿನೇಟ್ ಆದ 6 ತಿಂಗಳ ನಂತರ ಯಾವುದಾದ್ರೂ ಪಕ್ಷ ಸೇರಿದ್ರೆ ಅನರ್ಹ. ಸರಿ. 5ನೇದು ಮುಂಚೆ ಒಂದು ನಿಯಮ ಇತ್ತು. ಪಕ್ಷದ 13 ಭಾಗ ಸದಸ್ಯರು ಹೊರಗೆ ಹೋದರೆ ಅದು ಪಕ್ಷಾಂತರ ಅಲ್ಲ, ಅದನ್ನ ವಿಭಜನೆ ಅಂತಿದ್ರು. ಅದನ್ನು 2003ರಲ್ಲಿ ತೆಗೆದುಹಾಕಿದ್ರು. ಓ ಅದಿಲ್ಲ ಈಗ. ಇಲ್ಲ. ಈಗ ಪಕ್ಷಾಂತರ ಆಗ್ಬಾರ್ದು ಅಂದ್ರೆ ಕನಿಷ್ಠ 2/3 ಭಾಗ ಸದಸ್ಯರು ಇನ್ನೊಂದು ಪಕ್ಷದ ಜೊತೆ ವಿಲೀನ ಆಗ್ಬೇಕು. 2/3 ಅದ್ ದೊಡ್ಡ ಸಂಖ್ಯೆ. ಹೌದಾ ಅಷ್ಟಾದು. 6ನೇದು ಹೀಗೆ ಅನರ್ಹಗೊಂಡ ಸದಸ್ಯರು ಮತ್ತೆ ಚುನಾವಣೆಯಲ್ಲಿ ಗೆದ್ದು ಬರೋವರೆಗೂ ಮಂತ್ರಿಯಾಗೋ ಹಾಗಿಲ್ಲ ಅಥವಾ ಬೇರೆ ಲಾಭದಾಯಕ ಸರ್ಕಾರಿ ಹುದ್ದೆನೂ ಪಡೆಯೋ ಹಾಗಿಲ್ಲ. ಇದು ಬಹಳ ಮುಖ್ಯವಾದ ತಿದ್ದುಪಡಿ. ಹೌದು, ಇದರಿಂದ ಆಮಿಷ ಕಮ್ಮಿ ಆಗ್ಬಹುದು. ಹೌದು. 7ನೇದು ಮಂತ್ರಿಮಂಡಲದ ಸೈಜ್ಗೂ ಲಿಮಿಟ್ ಹಾಕಿದ್ರು. ಕೇಂದ್ರದಲ್ಲೂ ರಾಜ್ಯಗಳಲ್ಲೂ ಕೆಳಮನೆಯ ಲೋಕಸಭೆ ವಿಧಾನಸಭೆ ಒಟ್ಟು ಸದಸ್ಯರ 15%ಗಿಂತ ಹೆಚ್ಚು ಮಂತ್ರಿಗಳು ಇರಬಾರದು ಅಂತ. ಇದ್ಯಾಕೆ? ಇದು ಕೂಡ ಪಕ್ಷಾಂತರಿಗಳಿಗೆ ಮಂತ್ರಿ ಪದವಿ ಆಸೆ ತೋರಿಸಿ ಸೆಳೆಯೋದನ್ನ ಕಡಿಮೆ ಮಾಡೋಕೆ. ಓಹೋ, ಅರ್ಥವಾಯ್ತು. ಈ ಅನರ್ಹತೆ ಬಗ್ಗೆ ಫೈನಲ್ ಡಿಸಿಷನ್ ಯಾರು ತಗೋತಾರೆ? ಆಯಾ ಸದನದ ಸ್ಪೀಕರ್ ಅಥವಾ ಚೇರ್ಮನ್, ಅಂದ್ರೆ ಸಭಾಪತಿ ಅಥವಾ ಅಧ್ಯಕ್ಷರು ಇದರ ಬಗ್ಗೆ ನಿರ್ಧಾರ ತಗೋತಾರೆ. ಆದ್ರೆ ಈ ಕಾಯ್ದೆಯನ್ನ ಜಾರಿಗೆ ತರೋದ್ರಲ್ಲಿ ಸ್ಪೀಕರ್ಗಳ ಪಾತ್ರ ಕೆಲವೊಮ್ಮೆ ವಿವಾದಕ್ಕೆ ಕಾರಣ ಆಗಿದೆ. ಅವರ ನಿರ್ಧಾರಗಳು ನಿಷ್ಪಕ್ಷಪಾತವಾಗಿಲ್ಲ, ರಾಜಕೀಯ ಪ್ರೇರಿತವಾಗಿವೆ ಅನ್ನೋ ಆರೋಪಗಳೂ ಬಂದಿವೆ. ಹಾಗಾದ್ರೆ ಸ್ಪೀಕರ್ ಡಿಸಿಷನ್ ಫೈನಲ್, ಅದನ್ನ ಪ್ರಶ್ನೆ ಮಾಡೋ ಹಾಗಿಲ್ವಾ? ಇಲ್ಲ, ಮೊದಲು ಹಾಗೆ ಅನ್ಕೊಂಡಿದ್ರು. ಆದರೆ ಸುಪ್ರೀಂ ಕೋರ್ಟ್ ಕೆಲವು ತೀರ್ಪುಗಳಲ್ಲಿ ಸ್ಪಷ್ಟಪಡಿಸಿದೆ, ಸ್ಪೀಕರ್ ಅವರ ನಿರ್ಧಾರಗಳು ನ್ಯಾಯಾಂಗ ಪರಿಶೀಲನೆಗೆ ಒಳಪಡ್ತವೆ ಅಂತ. ಅಂದ್ರೆ ಕೋರ್ಟಿಗೆ ಹೋಗ್ಬಹುದು. ಹೌದು, ಕೋರ್ಟಲ್ಲಿ ಪ್ರಶ್ನಿಸಬಹುದು. ಆದ್ರೂ ಈ ಕಾಯ್ದೆ ಪಕ್ಷಾಂತರವನ್ನ ಪೂರ್ತಿಯಾಗಿ ತಡೆಯೋಕೆ ಯಶಸ್ವಿ ಆಗಿದೆಯಾ ಇಲ್ವಾ ಅನ್ನೋ ಬಗ್ಗೆ ಚರ್ಚೆ ಇನ್ನೂ ನಡೀತಾನೇ ಇದೆ. ಕೆಲವರು ಹೇಳ್ತಾರೆ ಇದು ಪಕ್ಷದ ಶಿಸ್ತನ್ನ ಕಾಪಾಡುತ್ತೆ ಅಂತ. ಇನ್ನು ಕೆಲವರು ಹೇಳ್ತಾರೆ ಇದು ಎಂಎಲ್ಎ ಎಂಪಿಗಳ ಮಾತಾಡೋ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳುತ್ತೆ, ಪಕ್ಷದ ಲೀಡರ್ಗಳಿಗೆ ಜಾಸ್ತಿ ಪವರ್ ಕೊಡುತ್ತೆ ಅಂತ ವಾದ ಮಾಡ್ತಾರೆ. ಹೌದು, ಇದು ನಿಜಕ್ಕೂ ಒಂದು ಕಾಂಪ್ಲೆಕ್ಸ್ ವಿಷಯವೇ. ಸರಿ, ಇವತ್ತಿನ ನಮ್ಮ ಈ ಚರ್ಚೆಯಲ್ಲಿ ಭಾರತದ ಚುನಾವಣಾ ವ್ಯವಸ್ಥೆಯ ಹಲವು ಮುಖಗಳನ್ನ ನಾವು ನೋಡಿದ್ವಿ. ಚುನಾವಣೆಗಳ ವಿಧಗಳು, ಚುನಾವಣಾ ಆಯೋಗದ ಸ್ವಾತಂತ್ರ್ಯ, ಅದರ ಕೆಲಸಗಳು, ಆಮೇಲೆ ಇವಿಎಂ, ಎಪಿಕ್, ನೋಟಾದಂತಹ ಟೆಕ್ನಾಲಜಿ ಸುಧಾರಣೆಗಳು, ಹೌದು, ಭಾರತದ ಬಹುಪಕ್ಷ ಪದ್ಧತಿ, ಸಮ್ಮಿಶ್ರ ರಾಜಕಾರಣದ ಸತ್ಯಗಳು, ಮತ್ತೆ ಕೊನೆಗೆ ಈ ಪಕ್ಷಾಂತರದ ಸಮಸ್ಯೆ, ಅದಕ್ಕೆ ತಂದಿರೋ ಕಾಯ್ದೆ. ನಮ್ಮ ಮೂಲಗಳ ಆಧಾರದ ಮೇಲೆ ಸಾಕಷ್ಟು ವಿವರವಾಗಿ ಮಾತಾಡಿದ್ವಿ. ಹೌದು, ಈ ಎಲ್ಲಾ ವ್ಯವಸ್ಥೆಗಳು, ನಿಯಮಗಳು, ಸುಧಾರಣೆಗಳು ಎಲ್ಲವೂ ಸೇರಿ ಭಾರತದಂತಹ ಇಷ್ಟು ದೊಡ್ಡ, ಇಷ್ಟು ವೈವಿಧ್ಯತೆ ಇರೋ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನ ಜೀವಂತವಾಗಿಡೋಕೆ ಪ್ರಯತ್ನ ಪಡುತ್ತಿವೆ. ಪ್ರತಿಯೊಂದು ಅಂಶಕ್ಕೂ ಅದರದ್ದೇ ಆದ ಪ್ರಾಮುಖ್ಯತೆ ಇದೆ. ಇವೆಲ್ಲ ನಾಗರಿಕರಿಗೆ ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡೋ ಹಕ್ಕನ್ನ ಕೊಡೋದಷ್ಟೇ ಅಲ್ಲ, ಅವರನ್ನ ಪ್ರಶ್ನೆ ಮಾಡೋಕೆ, ಅವರನ್ನ ಹೊಣೆಗಾರನಾಗಿಸೋಕೆ ಒಂದು ಚೌಕಟ್ಟನ್ನು ಕೊಡುತ್ತವೆ. ಹೌದು, ನಮ್ಮ ಮೂಲಗಳು ಹೇಳೋ ಹಾಗೆ ಚುನಾವಣೆಗಳು ಬರೀ ಸರ್ಕಾರ ರಚನೆ ಮಾಡೋ ಪ್ರಕ್ರಿಯೆ ಅಲ್ಲ. ಅವು ಪ್ರಜೆಗಳಿಗೆ ರಾಜಕೀಯ ಶಿಕ್ಷಣ ಕೊಡುತ್ತೆ, ದೇಶ ಕಟ್ಟೋ ಕೆಲ್ಸದಲ್ಲಿ ಭಾಗವಹಿಸೋಕೆ ಪ್ರೇರಣೆ ಕೊಡುತ್ತೆ, ಅವರ ಹಿತಾಸಕ್ತಿಗಳನ್ನ ಕಾಪಾಡಿಕೊಳ್ಳೋಕೆ ಒಂದು ವೇದಿಕೆನೂ ಆಗುತ್ತೆ. ಖಂಡಿತವಾಗಿಯೂ. ಪ್ರಜಾಪ್ರಭುತ್ವದಲ್ಲಿ ವೋಟಿನ ಹಕ್ಕು ಅನ್ನೋದು ಬಹಳ ಅಮೂಲ್ಯವಾದ ಶಕ್ತಿ. ಈ ಚರ್ಚೆಯನ್ನ ಮುಗಿಸೋ ಮೊದಲು ಕೇಳುಗರಿಗೆ ಒಂದು ಯೋಚನೆ ಮಾಡೋಕೆ ಒಂದು ಪ್ರಶ್ನೆಯನ್ನ ಬಿಟ್ಟು ಹೋಗೋಣ. ಖಂಡಿತ. ನಾವು ಇಷ್ಟೆಲ್ಲ ನೋಡಿದ್ವಿ, ಪಾರದರ್ಶಕತೆ ತರೋ ಪ್ರಯತ್ನಗಳು ನಡೀತಿದೆ. ಉದಾಹರಣೆಗೆ ಅಭ್ಯರ್ಥಿಗಳು ಮಾಹಿತಿ ಕೊಡೋದು, ಹಣದ ಪ್ರಭಾವ ಕಡಿಮೆ ಮಾಡೋ ಯೋಚನೆ ಇದೆ, ರಾಜ್ಯವೇ ದುಡ್ಡು ಕೊಡೋ ಬಗ್ಗೆ, ರಾಜಕೀಯ ಸ್ಥಿರತೆ ತರೋ ಕಾಯ್ದೆ ಇದೆ, ಪಕ್ಷಾಂತರ ನಿಷೇಧ. ಇಷ್ಟೆಲ್ಲ ಇದ್ರೂ ರಿಯಾಲಿಟಿಯಲ್ಲಿ ಚುನಾವಣೆಯಲ್ಲಿ ದುಡ್ಡಿನ ಬಲ, ಅಧಿಕಾರದ ಬಲ, ಇದರ ದೊಡ್ಡ ಪ್ರಭಾವದ ಮಧ್ಯೆ ಒಬ್ಬ ಸಾಮಾನ್ಯ ಮತದಾರ ತಾನು ಯಾರಿಗೆ ವೋಟ್ ಹಾಕ್ಬೇಕು ಅನ್ನೋ ಆಯ್ಕೆಯನ್ನ ಎಷ್ಟು ಸ್ವತಂತ್ರವಾಗಿ, ಎಷ್ಟು ಪರಿಣಾಮಕಾರಿಯಾಗಿ ಮಾಡೋಕ್ ಸಾಧ್ಯ? ಈ ವ್ಯವಸ್ಥೆಗಳೆಲ್ಲ ನಿಜವಾಗ್ಲೂ ಸಾಮಾನ್ಯ ಪ್ರಜೆಗೆ ಎಷ್ಟು ಶಕ್ತಿ ಕೊಟ್ಟಿವೆ? ಇದು ನಿಜಕ್ಕೂ ಆಳವಾಗಿ ಯೋಚನೆ ಮಾಡಬೇಕಾದ ಪ್ರಶ್ನೆ. ಕಾನೂನುಗಳು, ವ್ಯವಸ್ಥೆಗಳು ಎಷ್ಟೇ ಚೆನ್ನಾಗಿದ್ರೂ ಅವುಗಳ ಯಶಸ್ಸು ಮತ್ತೆ ಪ್ರಜಾಪ್ರಭುತ್ವದ ಆರೋಗ್ಯ ಕೊನೆಗೆ ನಿಂತಿರೋದು ಮತದಾರರ ಜಾಗೃತಿ, ಅವರ ವಿವೇಚನೆ ಮತ್ತೆ ಅವರು ಎಷ್ಟು ಸಕ್ರಿಯವಾಗಿ ಇದರಲ್ಲಿ ಭಾಗವಹಿಸ್ತಾರೆ ಅನ್ನೋದರ ಮೇಲೇನೆ.